सरोजराज निज मनु मुकुर सुधारी ಕರಾಬು ನನ್ನ ಫ್ರೆಂಡ್ ಪ್ರದೀಪ್ ಯಾವ ಫ್ರೆಂಡ್ ಮಗ? ನನ್ನ ಫ್ರೆಂಡ್ ಹೌದಾ? ಕರಾಬು ಅವಳೇ ವೈಶು, ಅದೇ ನನ್ನ ಫ್ರೆಂಡ್ ಪ್ರದೀಪ. ಅವಳ ನೀನು ಈ ಥರ ಗುರಾಯಿಸೋದು ತಪ್ಪು ಕರಾಬು. ಗುರಾಯಿಸಲ್ಲ ಬಿಡು ಕರಿಯ. ಐಶು ನನ್ನ ಕೈಲಿ ಓಡಕ್ಕಾಗ್ತಾ ಇಲ್ಲ. ಅಯ್ಯೋ ಓಡಕ್ಕಾಗ್ತಾ ಇಲ್ಲ. ಅದಕ್ಕೆ ರಾತ್ರಿ ಕಮ್ಮಿ ಅಯ್ಯೋ ಪ್ರದೀಪ ಬಂದ ಕಣೋ. ಕರಬ ಓದ್ನಾ ನೋಡು. ಅವನು ಹೋದ ಮಗ, ಇವಳು ಬಂದ್ಲು. ವೈಶು ಏನು ಈ ಕರಾಬು ಲೆವೆಲ್ ಮೇಲೆ ಮುಳುಗೋಗ್ತಾವ. ಏ ಕರಾಬು, ಕಣ್ಣಲ್ಲಿ ಒಳ್ಳೆ ಪ್ಲಾನ್ ಮಾಡ್ತಿದ್ಯಲ್ಲೋ. ಇರ್ಲಿ ಬಿಡು ಮಗ, ಸುಮ್ಮನೆ ಟ್ರೈ ಮಾಡ್ತೀನಿ. ಏನಾಯ್ತು? ಇಷ್ಟೊತ್ತಿದ್ರ ಟೈಮು, ಇಬ್ರು ಬಂದಿಲ್ವಲ್ಲ. ಬಂದ? ಯಾಕೆ ಲೇಟು? ಹೋಗಿದ್ದೆ. ಹೌದಾ, ಸರಿ ಬಾ ಕೂತ್ಕೋ. ಯಾಕೆ ವೈಶು ತುಂಬಾ ಅಪ್ಸೆಟ್ ಆಗಿದ್ಯಾ? ಮನೇಲಿ ನಮ್ ಪ್ರೀತಿಗೆ ಒಪ್ಕೋತಾ ಇಲ್ಲ. ಯಾಕೆ ಈ ಜಾತಿ ಧರ್ಮ ಅಂತ ಸಾಯ್ತಾರೋ? ನಾನೊಬ್ಬ ಹಿಂದೂ, ನೀನೊಬ್ಬ ಕ್ರಿಶ್ಚಿಯನ್, ಅದೇ ತಾನೇ ಪ್ರಾಬ್ಲಮ್ಮು. ಹೇಗಾದ್ರೂ ಮಾಡಿ ಈ ಮದುವೆ ನಾನು ಒಪ್ಸೇ ಹೋಗ್ತೀನಿ. ನಡಿ ಹೋಗೋಣ. ಕರಬು ಯಾಕೋ ಕರಿಯ, ಏನಾಯ್ತು? ವೈಶು ಹೊಡೆದ್ಬಿಡ್ಲು ಕಣ. ನಾಟಿ ಕೋಳಿ ನಿಂಗ ರುಚಿ ನೋಡ್ಲೇಬೇಕಲ್ಲ.
ಮೇಲೆ ಕೈ ಇಕ್ಬಿಟ್ಟಲ್ಲ ಐಶು ನನ್ನ ಮೇಲೆ ಕೈ ಇಕ್ಬಿಟ್ಟ ಖರಾಬು. ಬಿಡ್ಬಾರ್ದು, ಏನಾದ್ರೂ ಮಾಡ್ಬೇಕು ನೋಡು. ಅವಳ ಮೇಲೆ ಒಂದು ದಿವಸ ನಾ ಕೈ ಇಕ್ಕೇ ಇಕ್ತೀನಿ. ನೋಡ್ದು ಹೋಯ್ತಾಳಲ್ಲ, ಯಾಕೆ ಏನಾಯ್ತು ಇವಳಿಗೆ? ವೈಶು 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 ನಿಂತ್ಕೋ. ವೈಶು ಟೀ ಅಂಗಡಿ ಹತ್ರ ಕಾಯ್ತಾ ಇದ್ದೀನಿ, ನೀನ್ ನೋಡಿದ್ರೆ ಇಲ್ಲಿ ಬರ್ತಾ ಇದ್ದೀನಿ. ದಯವಿಟ್ಟು ನನ್ನ ಹಿಂದೆ ಬರಬೇಡ ಪ್ಲೀಸ್. ನಮ್ಮ ಮನೇಲಿ ನಾನು ಹೋಗ್ತಾ ಇಲ್ಲ, ಪ್ಲೀಸ್ ನನ್ನ ಬಿಟ್ಬಿಡು. ನಿಂತ್ಕೋ ವೈಶು ನಿಂತ್ಕೋ. ಹೇಗಾರು ಮಾಡಿ ನಾನು ನಿಮ್ಮ ಮನೆ ಉಪ್ಸಿ ಕೂತ್ಕೋ ಕೂತ್ಕೋ. ನಿನ್ನ ಬಿಟ್ಬಿಡಕ್ಕ ನಾನು ಪ್ರೀತಿಸ್ತೆ. ಯಾರು ಏನೇ ಮಾಡ್ಲಿ ನಾನು ನಿನ್ ನಮ್ಮ ಮನೇಲಿ ನಮ್ಮ ಪ್ರೀತಿಗೆ ಒಪ್ಕೋತಾ ಇಲ್ಲ ಹೋಗ್ತೀನಿ ನಾನು ಇಲ್ಲಾಂದ್ರೆ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸಾಯೋದಿನ ದಾರಿ. ಪ್ರೀತಿಸೋರೆಲ್ಲ ಸಾಯ್ಬೇಕು ಅಂದಿದ್ರೆ ಇಡೀ ದೇಶನೇ ಸುಡುಗಾಡಾಗ್ಬೇಕಾಗಿತ್ತು. ಹೇಗಾದ್ರೂ ಮಾಡಿ ನಾನು ಈ ಮದುವೆ ಒಪ್ಪಿಸಿ ನಡಿ ಹೋಗೋಣ. ಪಂಚರ್ ಆಗಿದೆ. ಪಂಚರ್ ಆಗಿದ್ಯಾ? ಕರೀನು ಫೋನ್ ಮಾಡಿ. ಪ್ರದೀಪಣ್ಣ ಹೇಳಿ. ನನ್ನ ಗಾಡಿ ಪಂಚರ್ ಆಗಿದೆ, ಸ್ವಲ್ಪ ಐಶುನ ಕರ್ಕೊಂಡೋಗಿ ಮನೆಗೆ ಕೊಡ್ಬೇಕಲ್ಲ, ಬರ್ತೀಯಾ? ಎಲ್ಲಿ? ರೂಬಿ ಸಿಟಿನಾ? 10 ನಿಮಿಷ ಬಂದೆ ಅಣ್ಣ. ಬಾ. ಕರಿಯ ಬಂದ. ಕರಿಯ ವೈಶುನ ಸ್ವಲ್ಪ ಮನೆ ಹತ್ರ ಬಿಡ್ರ. ಸರಿ ಅಣ್ಣ, ಮನೆ ತಾವು ಡ್ರಾಪ್ ಮಾಡ್ತೀನಿ. ಅಯ್ಯೋ ಕರ್ಮ, ಏನೇನೆಲ್ಲ ತಳ್ಬೇಕು. ಅಯ್ಯೋ ಕಣ್ಣೇ ಕಾಣಿಸಿಲ್ಲ ಅನ್ಸುತ್ತೆ. ಹೆಂಗ್ ಕೆಸರು ಹಾಸ್ಬಿಟ್ಟು ಹೋಗ್ತಾ ಇದ್ದೇನೆ ನೋಡಿ. ಅಯ್ಯೋ ನಿಮಗ್ ಬೇರೆ ಟೈಮ್ ಆಯ್ತಲ್ಲ, ನಾನು ಏನ್ ಮಾಡ್ಲಿ? ಯಾಕೋಕ್ರೆ ಏನಾಯ್ತು? ಓ ಖರಾಬು, ಗಾಡಿ ಕೆಸರು ಬಿಟ್ಟು ಮತ್ತೆ ಬ್ರೇಕ್ ಬೇರೆ ಕಟ್ಟಾಗೋಯ್ತು ಕಣ. ಹೌದಾ? ಇವ್ರನ್ನ ಮನೆಗಂಡ ಡ್ರಾಪ್ ಆಗ್ತೀಯಾ? ಸರಿ ಮಗ, ಸರಿ ಹೋಗಿ ವೈಶು ಅವ್ರೆ. ಇಲ್ಲೇ ಮನೆ, ಬನ್ನಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ. ಖರಾಬು ಇವತ್ತು ಭರ್ಜರಿ ಬೇಟನೆ. ಅಲ್ಲಿ ನೋಡು ಮಾಮ್, ಖರಾಬು ಒಂದು ಹುಡುಗಿನ ಕರ್ಕೊಂಡು ಹೋಯ್ತಾ ಇದ್ದಾನೆ. ಬನ್ನಿ ಬನ್ನಿ. ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಇಲ್ಲೇ. ಮೇಡಮ್ ತಗೊಳ್ಳಿ ಪಂಚೆ. ಅಣ್ಣನ 5 ನಿಮಿಷ ನನಗೆ ಎಂಟೇ. ಈ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ನಾನು ಟಚ್ ಮಾಡೋಕ್ಕಾಗಲ್ಲ. ಬಾ ಮಾನ್ ಬೇಬೇ. ಈ ಚಾನ್ಸ್ಗೋಸ್ಕರ ತುಂಬಾ ದಿನ ಕಾಯ್ತಾ ಇದೆ. ಖರಾಬ್ ಸೀನೆ ಮಾಡ್ತಾ ಇದ್ದ ಅನ್ಕೊಂಡು ಒಳಗಡೆ. ನಡಿಯೋ ಹೋಗೋಣ. ಏನ್ ಖರಾಬು, ಯಾವ್ದೋ ಹುಡುಗಿನ ಕರ್ಕೊಂಡು ಹೋಗ್ತಾ ಇದೆಯಾ, ನಮ್ಗಿಲ್ವಾ? ಅದೇ ನನ್ ಸೋತನು, ಪ್ರದೀಪನ್ ಸೋತ. ಎಂಜಾಯ್ ಮಾಡ್ರೋ, ಹೋಗ್ರೋ, ಎಂಜಾಯ್ ಮಾಡ್ರಿ, ಖುಷಿಯಾಗಿರ್ರಿ ಇವತ್ತು.
ಇನ್ನೊಬ್ಬ ಎಲ್ಲೋ? ಆಚೆ ಯಾರಾದ್ರೂ ಬರ್ತಾರಾ ಇಲ್ವಾ ಅಂತ ನೋಡಕ್ ಬಿಟ್ಟಿದ್ದೀನಿ. ಹೌದಾ? ಬಟ್ಟೆ ತೆಗಿಯೋ. ಏನೇ ತಿನ್ಲಿ ಕುಡಿಲಿ, ನಾವ್ 5 ಜನ ಹಂಚ್ಕೊಂಡೇ ತಿಂತಾ ಇದ್ದಿದ್ದು, ಹಂಚ್ಕೊಂಡೇ ಕುಡಿತಾ ಇದ್ದಿದ್ದು. ಹೌದು ಮಾವ್, ನಾವು ಒಂದು ಸಿಗರೇಟ್ ನಾನೇ 5 ಜನ ಹಂಚ್ಕೊಂಡೇ ಸೇರ್ತಾ ನಾನು 5 ಜನ ಹಂಚ್ಕೊಂಡೇ ತಿನ್ನೋಣ. ಏನ್ ಮಾಮ್, ನನ್ನ ಗುಲ್ಕೋಸ್ತರ ಕೇಳ್ಬಿಟ್ಟು ಗುಲಾಬ್ ಜಾಮೂನ್ ನೀವೇ ತಿಂತಾ ಇದ್ದೀರಾ? ಅಷ್ಟೇ ತಾನೇ, ಬಾ. ಸತ್ತೋಗ್ಬಿಟ್ಟಿದ್ದಾನ ಕಣೋ. ನಿನ್ನ ಬದುಕೇ ಇದ್ದಾಳೆ ಮಾಮ ಅವಳು. ಪೆಟ್ರೋಲ್ ಸಾಲಲ್ವಲ್ಲ ಇವಳನ್ನ ಅಂಟ್ಸಕ್ಕೆ. ಇನ್ಮೇಲೆ ಇನ್ನು ಯಾರಿಗೂ ಗೊತ್ತಾಗಲ್ಲ. ಮಾಡಿದ್ದಕ್ಕೆ ಈ ಎಟಪೇ ಚೇಂಜ್ ಮಾಡ್ಬಿಟ್ಟ. ಬಾ, ನಂಗೆ ಯಾಕೋ ಹ್ಯಾಂಗ್ ಓವರ್ ಆಗ್ಬಿಟ್ಟೈತೆ. ಈ ಅಂಗಡಿಗೆ ಮೊದಲು ಬಾ. ಏನ್ ಮಗ, ನಮ್ ಗ್ಯಾಂಗ್ ಮುಂದೆನೆ ಐತೆ. ಸಿಗರೇಟ್ ತಗೋ ಖರಾಬು. ಡ್ರಾಪ್ ಮಾಡ್ದ? ಹ್ಞೂ ಅಣ್ಣ, ಡ್ರಾಪ್ ಮಾಡಿದೆ. ಇನ್ನೇನು ಐಶು ವೈಶು ಇದೇ ರೋಡ್ ಬರ್ತಾರೆ. ಪಂಚರ್ ಆಗ್ತದೆ. ಹೋಗೋದಕ್ಕೆ ಕರಿಯಾ, ಅದಕ್ಕೆ ಗಾಡಿ ಚೇಂಜ್ ಮಾಡ್ತೀನಿ. ಹಾ, ಬರಲ್ಲ ಕರಿಯಾ. ಕರಿಯ ಅಷ್ಟು ಬೇಗ ಎಲ್ಲೋಟೋಗಿದ್ದು ಮಗ. ಇವನ್ ಯಾರು ಮಗ, ಒಳ್ಳೆ ಸೀದೋಗಿದ್ದು ಸಾಸಿವೆ ಇದ್ದಂಗೆ ಅವನೇ. ಏನೋ ಮಾತಾಡ್ತಾ ಇರೋದು ಸರ್? ಅದೇ ನಿಮ್ಮ ಹತ್ರ ಸಿಗಾಕೊಂಡ್ರೆ ಸಾಯಿಸ್ಬಿಡ್ತೀರಾ ಅಂತ ಮಾತಾಡ್ತಾ ಇದ್ದೆ ಸರ್. ಎಲ್ಲ ಇರೋದು
ಇಲ್ಲೇ ಸರ್ ನಾಗರಬಾವಿ. ಏನು ಹೆಸರು ನಿಂದು? ಕರಿಯ. ಅವನ ಹೆಸರು? ನೀವೇ ಕೇಳಿ. ಖರಾಬು. ಏನು ಖರಾಬಾಗೆ ಇದೆಯಲ್ಲೋ ಸರ್ ಹಿಂಗಿದ್ರೇ ಚೆನ್ನಾಗಿರುತ್ತೆ. ಏಯ್ ಇನ್ನೊಂದು ಸಾರಿ ಏನಾರು ಇಲ್ಲಿ ಕಾಣಿಸ್ಕೊಂಡ್ರಿ ನಡೀರಿ, ಜಾಗ ಖಾಲಿ ಮಾಡಿ ಹೋಗ್ತಾ ಇರು. ಈ ಸೀದೋಗಿರೋ ಸಾಸಿವೆನ ಖರಾಬು ತಲೆ ಕಿಚ್ಕೊಂಡು ಮಾಡೇ ಬಿಡೋಣ ಖರಾಬು. ಮಗ ಯಾವ ಊರಿಂದ? ಇವಾಗ ಬಂದೆ ಕರ. ತಗೋ ಮಗ ನೀನ್ ಯಾಕೋ ಸಿಗರೇಟ್ ತಗೋಬಿಟ್ಟು ದಮ್ ನೋಡಿ. ನಡೆಯಬಿಟ್ಟು ಹೋಗೋಣ. ಬಂದಿಲ್ವಾ? ಏನು ಬರ್ಬೋದ? ಹೋಗಲೇ ಸರಿ ಸರ್. ಬೆಳಿಗ್ಗೆ ಶುರು ಆಯ್ತು ನಾ ಬಂದಿದ್ದ. ಏನಿದೆ ದಿನ ಇದೆ ಪ್ರಾಬ್ಲಮ್ ನೀವೆಲ್ಲ ಮಾಡಕ್ ಬೇರೆ ಕೆಲಸ ಇಲ್ಲ. ಹೋಗೋವರ ಹೆಣ್ಮಕ್ಳು ಚುಡಾಯಿಸೋದು ಇದೇ ಆಯ್ತು ಇವ್ರ ಜೀವನ ಎಲ್ಲ. ಇವನೇನ ಖರಾಬು ಟೀ ಅಂಗಡಿ ಮುಂದೆ ಹೌದು ಕರೆಯ ಸುರು ಹಚ್ಕೊಬಿಟ್ಟವನೆ. ಯಾಕೋ ಈ ವಯ್ಯ ಟೈಟ್ ಆಗ್ಬಿಟ್ಟ ಅಂತ ಕಾಣುತ್ತೆ. ನಾನು ಹೋಗಿ ಐಶನ್ ನೋಡ್ಕೊಬೇಕು. ಕರಿಯ ನೀನ್ ಎಂತ ಖತರ್ನಾಕ್ ಅಂತ ನನಗ್ ಗೊತ್ತು. ಹೋಗು ಹೋಗು. ಐಶು ಐಶು ಯಾರಿರ್ಬೋದು? ಯಾರು? ಅಪ್ಪ ಬೆಳಗ್ಗೆಯಿಂದ ಬಂದಿಲ್ವಲ್ಲ. ಅಯ್ಯೋ ನೀನಾ? ಇನ್ಯಾರು ಅನ್ಕೊಂಡೆ? ನಾನೇ. ಕದ ತೆಗೆದ್ಬಿಟ್ಟು ಅಷ್ಟು ಬೇಗ ಹೋಗಿ ಅಡ್ಗೆ ರೂಮಲ್ಲಿ ಹೌಸ್ಕೊಂಡ್ರೆ ಗೊತ್ತಾಗಲ್ಲ ಅನ್ಕೋಬಿಟ್ಟಿದ್ಯಾ ಅಮ್ಮಣ್ಣಿ? ಇಲ್ಲಿ ಬಂದು ನಿಂತ್ಕೊಂಡ್ರೆ ಬಿಟ್ಬಿಡ್ತೀನಾ? ಬ್ರು ಏನು ಇಷ್ಟು ದೂರ ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನ್ ನಮ್ಮ ಮನೆ ಇಷ್ಟೊತ್ತಿಗೆ ಕದ ಹಾಕ್ಬಿಟ್ಟವ್ರೆ? ಎಲ್ಲೋ ಹೋಗ್ಬಿಟ್ಲು ಇವ್ರು ಕಿಟಕಿ ನೋಡುವ. ಇಷ್ಟು ದೂರ ನೀನು ಹುಡ್ಕೊ ಬಂದಿದ್ದೀನಿ. ಒಂದೇ ನೋಡ್ಬೇಕು ಅಂತ ಮನೆಗೆ ಹುಡ್ಕೊಂಡು ಬಂದ್ಬಿಟ್ಟ? ಒಂದು ಮುತ್ತು ಕೊಡಲ್ವಾ ನೀನು? ಬೇಡ, ನಮ್ಮಪ್ಪ ಬಂದ್ಬಿಡ್ತಾರೆ ಪ್ಲೀಸ್. ಆಲ್ರೆಡಿ ಅಲ್ಲಿ ಕೂಡ್ದು ಟೈಟ್ ಆಗಿ ಏನೇನ್ ನೋಡ್ಬೇಕು ಅಂತ ನಾನು ಉಳಿಸಿದ್ಯಪ್ಪ ದೇವ್ರಿ. ಅಮ್ಮ ಇಲ್ದಿರ ಮಗಳು ಅಂತ ಪ್ರೀತಿಯಿಂದ ಬೆಳೆಸ್ತೆ. ಒಳ್ಳೆ ಬೆಲೆ ಕೊಟ್ಲು ಇದ್ರೂ ನೀನು ಇರಮ್ಮ. ನಾನೊಬ್ಬ ಕುಡ್ಕ ಆಗಿರ್ಬೋದು, ಆದ್ರೆ ನಾನು ಯಾವತ್ತೂ ನನ್ನ ಮಗನ ಕೆಟ್ಟ ದಾರಿಯಲ್ಲಿ ನಡೆಸಿಲ್ಲ. ಇಲ್ಲೂ ಇಲ್ವಾ? ಐಶು ಯಾರೋ ಬಾಕ್ಲು ತಡ್ತಾ ಇದ್ದಾರೆ. ಯಾರು ಇಲ್ಲ, ನನ್ನ ಮಾತು ಕೇಳು. ಅಷ್ಟು ನಂಬಿಕೆ ಇಲ್ವಾ ನನ್ನ ಮಾತು ಮೇಲೆ? ಸರಿ ಆಯ್ತು ಆಯ್ತು, ಹೋಗಿ ನೋಡು ಹೋಗಿ ನೋಡು. ಅಯ್ಯೋ ಇರಯ್ಯ, ಅಯ್ಯೋ ಇವನ್ ಬೇರೆ. ಯಾರಿರ್ಬೋದು? ಐಶು 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 ನಿಮ್ಮಪ್ಪ ಸತ್ ಬಿದ್ದಿದ್ದಾರೆ. ಏನು ನಮ್ಮಪ್ಪ ಸತ್ತೋದ್ರ? ಎಲ್ಲೋಗಿ ಐಶು ಎದ್ದೋಳ ಮೇಲೆ ಏನಾಯ್ತು? ಕುತ್ಕೋ. ನಿಮ್ಮ ಅಪ್ಪನಿಗೆ ಏನು ಆಗಿರಲ್ಲ ಸರಿನಾ? ನಾನ್ ನೋಡ್ದೆ ಇವಾಗ ಚೆನ್ನಾಗೇ ಇದ್ನಲ್ಲ ಇವಾಗ ಚೆನ್ನಾಗಿದ್ನಲ್ಲ ಇವ್ರಪ್ಪ. ಎಷ್ಟೋಡಬಿಟ್ಟು 5 ನಿಮಿಷ ಬಿಟ್ಟು ಬಂದು ಹೇಳಿದ್ರೆ ನಿಮ್ಗೇನಾಗಿಲ್ಲ ಗುರು ನಿನ್ನ ಒಳಗಡೆ ಇದನ್ನ ನಾನು ನೋಡ್ಲಿಲ್ಲ. ಇರೋದಲ್ಲ ನನ್ನ ಮನೆ ಬರ. ಈ ಟೈಮ್ಗೆ ಸಾಯ್ಬೇಕಾವನು. ಐಶು ನೀನು ಇಲ್ಲೇ ಆರಾಮಾಗಿ ಕುತ್ಕೋ. ನಿಮ್ಮ ಅಪ್ಪನಿಗೆ ಏನಾಗಿ ನಾನು ನೋಡ್ಕೊ ಬರ್ತೀನಿ. ಏನಾಗಿರ್ಬೇಕು?
ವೈಶುನ ಲಾಸ್ಟ್ ಕರಿಯಂಗೆ ಕಳಿಸ್ಕೊಟ್ಟೆ. ನಿನ್ನೆಯಿಂದ ಒಂದು ಫೋನು ಇಲ್ಲ, ಮೆಸೇಜು ಇಲ್ಲ. ಎಲ್ಲಿ ಹೋಗಿರ್ಬೋದು, ಏನಾಗಿರ್ಬೋದು? ಛೇ. ವಯಸ್ಸು ಮನೆಗೆ ಬಂದಿಲ್ವಾ? ಅವಾಗ ಕಳ್ಸಿದ್ದೆ ನಾನು. ಸರಿ. ಈ ಪೊಲೀಸ್ ಆಫೀಸರ್ ಜೊತೆ ಡ್ಯೂಟಿ ಮಾಡೋ ಬದಲು ಸುಮ್ಮನಿರೋದೇ ಬೆಟ್ರ್. ಒಳ್ಳೆ ಪೊಲೀಸ್ ಆಫೀಸರ್ನ ಯಾವಾಗ ಕಳಿಸ್ತೀಯಪ್ಪ ದೇವ್ರೇ. ಬಾರು ಬಾರು ಶ್ರೀಕೃಷ್ಣ ಬಾರು, ರಾಜ ರಾಜ ದಿವ್ಯ ತೇಜ ಆದಿಲಯ ಮೇಲೆ ನೋಡು 3 ಸಿಂಹದ ಗುರುತು ಇಂಥ ಇಲ್ಲೂ ಇಲ್ಲ ನಮ್ಮ ಹೊರತು ಈ ನಾಡಿನ ಈ ಚಿಹ್ನೆ. ಅಯ್ಯೋ, ವಯಸ್ಸು ಮನೆಗೆ ಹೋಗಿರುವಂತ ನಾನು ಅವತ್ತೇ ಡ್ರಾಪ್ ಮಾಡಿದೆ. ಏನು ಮಾಡಿದ್ರು ಅಮ್ಮ ಬರ್ತೀನಿ. ಹೌದಾ? ಖರಾಬ್ ನನ್ನ ಮಗ ಖರಾಬ್ ಕೆಲಸ ಮಾಡ್ಕೊಂಡು. ಏನಯ್ಯ ನೀನು ಬೆಳಗ್ಗೆ ಬೆಳಗ್ಗೆ ನಿದ್ದೆ ಮಾಡ್ತಾ ಇದ್ಯಾ? ಸಾರಿ ಸರ್. ಯಾವ ವಯಸ್ಸು? ಸರ್ ನನ್ನ ಲವರ್ ಸರ್. ಸರ್ ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಬಂದಿತ್ತು. ಯಾಕೋ ನಾನು ನೋಡಿದ್ರೆ ಡೌಟ್ ಬರ್ತಾಯಿತ್ತು. ನಿದ್ಗಣ್ಣಲ್ಲಿ ಏನೇನೋ ಮಾತಾಡ್ಬೇಡ ನೀನು. ಗಾಡಿಗೆ ಅಷ್ಟ ಡೌಟ್ ಐತೆ. ಏಯ್ ಬೇಡ ಕಣೋ. ಏನು ಮಾಡಿಲ್ಲ ತಾನೆ? ಹತ್ತು ಗನ್ನೆ ಹಾಕಿಟ್ಕೊಂಡೆ ಮತ್ತೆ ಹತ್ತು ಗಾಡಿ ಮೊದಲೇ ನಿನ್ನೇನು ಗೊತ್ತಿತ್ತು. ಅವ್ನ ಬಾಯಿ ಬಿಡ್ತಯ್ಯ ಸರ್. ನಾನೇನು ಮಾಡಿಲ್ಲ ಸರ್. ಕರಿ ಜೊತೆ ಕಳಿಸ್ತೆ ಸರ್. ಸರ್ ಅವ್ನು ಸತ್ತೋದ. ಹ್ಞೂ, ಕರೀಂ ಜೊತೆ ಗಾಡಿ ಕಳಿಸ್ತಾ ಅಂತ ಅಂದ ಸರ್. ಏನಾಯ್ತು? 5 ಜನ ಒಂದೊಂದು ಕಡೆ ಸತ್ತೋಗ್ಬಿಟ್ಟಿದ್ದಾರೆ ಕರಬು. ಏನಾಯ್ತು? ನಡಿ, ಬೇಗ ಬೇಗ ನಡಿಯೋ. ಹೆಂಗ್ ಸತ್ರು 5 ಜನ? ಒಬ್ಬರ ಸಾಯ್ತಾರಲ್ಲ, ಯಾರು ಸಾಯ್ತಾರೆ? ಕರಬು ಇಲ್ಲಿ ನಿಂತಿದ್ಯಾ? ಚೆನ್ನಾಗಿ ಗೊತ್ತಿಲ್ವಾನು? ಯಾಕೆ ಏನಾಯ್ತು? ನಮ್ಮ ಜೊತೆ ಇದ್ದ ಹುಡುಗರೆಲ್ಲ ಒಬ್ಬರ ಸತ್ತೋದ್ರು ಕಣೋ. ಹೌದಾ? ಮಿಕ್ಕಿದ್ ನಾವು ಇಬ್ರೇ. ನಾನು ಬೇರೆ ವಯಸ್ಸಿನ ನೀನೇ ಹೇಳ್ದಲ್ಲ ಕೈ ಇಕ್ಕು ಅಂತ, ಅದಕ್ಕೆ ನನ್ನ ಕೈ ಇಕ್ತೆ. ಸರಿ ಬಾ ಹೋಗೋಣ ಇಲ್ಲಿಂದ. ನಾವೇನು ಮಾಡಿಲ್ಲ ಬಿಡಿ ಸರ್. ಬಿಡಿ ಸರ್.
ಏನೋ ಮಾಡಿದೆ ವಯಸ್ಸನ್ನ ಸರ್ ಅವತ್ತು ನಾನು ಖರಾಬು ಜೊತೆ ಕಳಿಸ್ತೆ ಸರ್. ಸರ್ ವಯಸ್ಸು ನಾನು ಗಾಡಿಯಲ್ಲಿ ಬರ್ಕೊಂಡು ಸರ್. ಮ್ಯಾಟ್ರು ಸರ್ ನಾನೇನು ಮಾಡಿಲ್ಲ ಸರ್, ಎಲ್ಲ ಈ ಖರಾಬೇ ಸರ್, ಖರಾಬ್ ಕೆಲಸ ಮಾಡಿರೋದು. ಇರೋದೇ ಇದೆ ಸರ್. ಇದ್ರ ಮುಂದೆ ಇದೊಂದೆಲ್ಲ ಕೇಸ ಇದು. ಏಯ್ ಕೇಸ್ ಕ್ಲೋಸ್ ಮಾಡಿ ಕಳ್ಸೋ ಅವ್ರನ್ನ. ಆಯ್ತು ಸರ್, ಗಾಡಿ ರೆಡಿ ಹೋಗ್ಬಿಡೋಣ. ಹೋಗ್ರ. ಏಯ್ ಖರಾಬು, ಹಿಂಗೂ ಈ ಕೇಸ್ ಕ್ಲೋಸ್ ಮಾಡಿಸಿದೀವಿ. ಸರಿ ಕರಿ ಆಯ್ತು. ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ನಿನ್ ಪ್ರಾಣ ನನ್ನ ಪ್ರಾಣ ಅನ್ನೋದು ಉಳಿತದೆ. ಸರಿ ಕರಿಯ. ಹುಡುಗಿ ಬದುಕಿದಲ್ಲ ಅಂತ ನೋಡಿದೆ. 5 ನಿಮಿಷ ಮಾಡ್ತಿರಲು ಅನುಷ್ಕಾ ಮೃಗಗಳ ನಿನ್ನಂತ ನೀಚ ಪೊಲೀಸರ್ ಆಫೀಸರ್ ಇಂದಾನೆ ನಿಯತ್ತಾಗಿರೋ ಪೊಲೀಸ್ಗೆ ಕೆಟ್ಟ ಹೆಸರು. ನಿಮ್ಮಂತವ್ರಿಗೆ ಇದೇ ಗತಿ ಬರಬೇಕು. ನಾ ಕರಿಯ ಸುಮ್ಮನೆ ಬಿಡಲ್ಲ. ಇಲ್ಲೇ ಮುಂದೆ ಡ್ರಾಪ್ ಮಾಡಬೇಕು. ಹಿಂದೆ ತಾನೆ ಡ್ರಾಪ್ ಮಾಡ್ತೀನಿ ಬನ್ನಿ. ಖರಾಬು ಬೇಟೆ ಶುರು. ಇನ್ನ ಕರಿಯೊಬ್ಬ ಇದ್ದಾನೆ.
ಯಾರು ನೀನು ಹಿಂಗೆ ಕೂದಲು ಬಿಟ್ಕೊಂಡ್ಬಂದು ಮುಂದೆ ನಿಂತಿದ್ಯಲ್ಲ ಯಾರು ವೈಶು ನೀನಾ ನಿನ್ನ ಪ್ರದೀಪ ಹುಡುಕ್ತಾ ಇದ್ದ ನಾನು ಪ್ರದೀಪ ಹುಡ್ಕೊಂಡ್ ಬಂದಿಲ್ಲ ಕಡಿಯ ನಿನ್ನ ಹುಡ್ಕೊ ಬಂದೆ ನಾನು ನಿನ್ನ ಹುಡ್ಕೊ ಬಂದೆ ಈ ರಾತ್ರಿ ಟೈಮಲ್ಲಿ ನನ್ನ ಹುಡ್ಕೋ ಬಂದ ಇರ್ಲಿ ಬಾ ನಿನ್ನ ನೋಡ್ತಾನೆ ಈ ತರ ಒಂದು ಕೆಲಸ ಬಾ ವೈಶು ಬಾ. ಈ ತರ ಚಾನ್ಸ್ಗಾಗಿ ನಾನು ಕಾಯ್ತಾ ಇದ್ದೆ. ಬಾ ವೈಶು ಬಾ. ಅದಕ್ಕಾಗಿ ನಾನು ನನ್ನ ಹಿಡ್ಕೊತಾ ಇದೀಯಾ? ಯಾಕೆ ಈ ತರ ಹೋಗಿ ಹುಡುಗಿ ಅಂತ ಸಾಯ್ತೀರಾ? ನೀನ್ ಮಾಡಿದ್ದ ಕಾರ್ಯಕ್ಕೆ ನೀನು ಸುಮ್ಮನೆ ಬಿಡ್ಬೇಕಾ? ನರಳಿ ಸಾಯ್ಬೇಕು ಅದ್ ಮಾಡ್ತೀನಿ. ಪಂಚರ್ ಆಗಿದ್ಯಾ? ಇರು ಕಡಿ ಫೋನ್ ಮಾಡಿ. ಪ್ರದೀಪಣ್ಣ ಹೇಳಿ. ನನ್ನ ಗಾಡಿ ಪಂಚರ್ ಆಗಿದೆ ಬಂದೆ. ಬಾ ಹೇಳ್ಕರಿಯಾ? ಕರಾಬು, ನೀನ್ ತುಂಬಾ ದಿವಸದಿಂದ ಗುಲಾಬ್ ಜಾಮೂನ್ ತಿನ್ಬೇಕು ಅಂತ ಆಸೆ ಪಟ್ಟಲ್ಲ. ಆ ಗುಲಾಬ್ ಜಾಮೂನ್ ಈಗ ನನ್ನ ಇದೆ ಕಣ. ಹೌದಾ ಮಗ? ಪ್ರದೀಪನ್ ಗಾಡಿ ಪಂಚರ್ ಆಗೈತಂತೂ ಹೋಗ್ತಾ ಇದೀನಿ. ಅಲ್ಲಿ ಏನಾದ್ರು ಸೀನ್ ಕ್ರಿಯೇಟ್ ಬೇಗ ನಾನು ಹೊರಟೆ ಕಣ ಕರಾಬು. ಆದಷ್ಟು ಬೇಗ ಬಾ. ನಾನು ಪಾರ್ಕ್ ಹತ್ರ ಹೋಗಿರ್ತೀನಿ. ನನ್ನ ಫಾಲೋ ಮಾಡು, ಸರಿನಾ? ಈ ಕರಾಬನ್ನ ಹಿಂದೆನೆ ಬಾರೋ ಅಂದ್ರೆ ಬರ್ಲೇ ಇಲ್ಲ ನೋಡು. ಆಲ್ರೆಡಿ ಇಲ್ಲಿ ವೈಟ್ ಮಾಡ್ತಾವನ. ಬರ್ಲಕರಿಯಾ? ರೋಡಲ್ಲಿ ಯಾರು ಇಲ್ಲ. ಕೆಲ್ಸ ಹೋಗಿ ಬರೋದ್ನ ನೋಡಿ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಕೆಡ್ಸಿ ಸಾಯಿಸ್ತಿರಲ್ಲೋ. ಇದು ಸಾಲದು ಅಂತ 2 ತಿಂಗಳು ಮಗುನ ಕೆಡ್ಸಿ ಸಾಯಿಸ್ತಿರಲ್ಲೋ. ಮನುಷ್ಯ ನಿಮ್ಮಂತ ಅಯೋಗ್ಯರು ಹುಡ್ತಾ ಇದಾರೆ ಅಂತ ಗೊತ್ತಾಗಿದ್ರೆ ನಿಮ್ ತಾಯಿ ನಿಮ್ ಗರ್ಭದಲ್ಲಿ ನಾನು ಕೊಂದಾಗ್ತಾ ಇದ್ವಿ. ಹುಡುಗಿರ್ ವಿಷಯಕ್ಕೆ ಬಂದ್ರೆ ಸುಮ್ಮನೆ ಬಿಡಲ್ಲ. ನೀವು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋರು ನೀವು ಈ ಜಾತಿ ಸೇರಿದವರೇ. ಇದೆ ಅಂತ ತಾನೇ ಇಷ್ಟೊಂದು ಆಟ ಆಡ್ತೀರಾ. ನಿಮ್ಮಂತರಿಂದ ಗಂಡಸು ಕುಲಕ್ಕೆ ಅವಮಾನ. ಈ ಕಾಮುಕರ ಅಟ್ಟಹಾಸಕ್ಕೆ ಮಾತ್ರ ಅಲ್ಲ,
ಅದಕ್ಕಿಂತ ಬೇಸರ ಆಗಿರುವಂಥದ್ದು ನಮ್ಮ ನಾಯಕರ ಮಾತುಗಳ ಬಗ್ಗೆನೂ ಕೂಡ. ಜನ ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾರೆ, ಯಾಕಂದರೆ ನಾವು ಕೂಡ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದೀವಿ. ಜನ ಎಲ್ಲ ಕಡೆಗೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಬೆಂಗಳೂರಲ್ಲಾಗ್ಬೋದು, ನಾಳೆ ಮಂಗಳೂರಲ್ಲಾಗ್ಬೋದು, ದಾವಣಗೆರೆಯಲ್ಲಾಗ್ಬೋದು, ಹುಬ್ಳಿಲಾಗ್ಬೋದು, ಎಲ್ಲಿ ಬೇಕಾದರೂ ಆಗ್ಬೋದು. ಹೀಗಾಗಿ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು, ವ್ಯವಸ್ಥೆ ಈ ನಿಟ್ಟಿನಲ್ಲಿ ಎಚ್ಚೆತ್ಕೋಬೇಕು ಅನ್ನುವಂಥ ಜನರ ಒಂದು ಭಾವನೆ. ಜನರು ಏನು ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ ಬನ್ನಿ. ಈಗ ಭಾರತದಲ್ಲಿ ಎಲ್ಲ ಕಡೆನೂ ತುಂಬಾ ರೇಪ್ ಆಗ್ತಾ ಇದೆ. ಯಾರೂ ಅದ್ರ ವಿರುದ್ಧ ನಿಲ್ಲಲ್ಲ, ನಿಂತ್ರೆ ಅದು ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ. ಈಗ ವಿಕ್ಟಿಮ್ನೇ ಬ್ಲೇಮ್ ಮಾಡ್ತಾರೆ. ಯಾಕೆ ಹುಡುಗಿ ಯಾಕೆ ಅಲ್ಲಿ ಹೋದ್ಲು ಅಂತ ಹೇಳ್ತಾರೆ ಹೊರತುನು ಅವ್ನು ಯಾಕೆ ಹಂಗೆ ಮಾಡ್ದ. ಈಗ ಅಸಲಿ 6 ಜನ ಮಾಡಿದ್ದಾರೆ ಅಂತ ನ್ಯೂಸಲ್ಲಿ ಗೊತ್ತಾಗುತ್ತೆ. 6 ಜನ ಮಾಡಿದ್ದಾರೆ ಅಂದರೆ 6 ಮೇಲ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಅಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಹುಡುಗಿ ತಪ್ಪು ಅಂತ ಹೇಳ್ಬಿಟ್ಟು. ಹುಡುಗಿ ತಪ್ಪು ಅಂತ ಯಾಕೆ ಹೇಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಅಲ್ಲಿ ಯಾಕೆ ಹೋದೆ ಅಂತ ಕೇಳೋ ಬದಲು ನೀವು ಆ ಗಂಡು ಮಕ್ಳಿಗೆ ಕೇಳ್ಬೋದು. ಅಲ್ಲಿ ಹೋಗ್ಬಿಟ್ಟು ನೀವು ಕುಡ್ಕೊಂತ ಕುತ್ಕೊಂಡು ಅಲ್ಲಿ ಹೆಣ್ಮಕ್ಳಿಗೆ ರೇಪ್ ಮಾಡಿದಿರಲ್ಲ, ನೀವು ಅವ್ರಿಗೆ ಕೇಳ್ಬೋದಿತ್ತಲ್ಲ ನೀನೇನಕ್ಕೆ ಅಲ್ಲಿ ಹೋದೆ ಅಂತ. ಎಲ್ಲರಿಗೂ ಎಲ್ಲಿ ಬೇಕಾದರೂ ಹೋಗೋ ಅಂತ ಫ್ರೀಡಮ್ ಇದೆ. ಇದು 21st ಸೆಂಚುರಿ, ಏನು ಆಗಿನ ಕಾಲ ಅಲ್ಲ ಹೆಣ್ಮಕ್ಳು ಮನೇಲೇ ಕುತ್ಕೊಂಡಿರ್ಬೇಕು ಹಿಂಗೆ ಅಂತ ಹೇಳ್ಬಿಟ್ಟು. ನೀವು ಕಾನೂನಾತ್ಮಕವಾಗಿ ಪ್ರೊಟೆಕ್ಷನ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ಥರ ರೇಪ್ ಕೇಸ್ಗಳು ನಮ್ಮ ದೇಶದಲ್ಲಿ ಸುಮಾರೇ ಆಗ್ತಾ ಇದೆ. ಹೀಗೇನಾದರೂ ರೇಪ್ ಕೇಸ್ ಆಯಿತು ಅಂತ ಅಂದರೆ ಅಲ್ಲಿ ಅವ್ಳು ಹುಡುಗಿದೇ ತಪ್ಪು ಅಂತ ದೂಷಿಸ್ತಾರೆ. ಅವಳು ಯಾಕೆ ಅಲ್ಲಿ ಹೋಗಿದ್ಲು. ಈಗ ರೇಪ್ ಕೇಸಲ್ಲೂ ಕೂಡ ಅದೇ ಥರ ಪ್ರಶ್ನೆಗಳು ಬರ್ತಾ ಇದೆ. ಅವಳು ಯಾಕೆ ಅಲ್ಲಿ ಹೋದ್ಲು, ಅವಳು ಹೋಗಿದ್ದೇ ತಪ್ಪು, ಅವ್ರ ಜೊತೆ ಹೋಗಿದ್ದಕ್ಕೆ ಹೀಗೆಲ್ಲ ಆಯಿತು ಅಂತ. ಆದರೆ ಅವಳು ಒಂದು ಹೆಣ್ಣು, ಅವಳಿಗೂ ಓಡಾಡುವಂಥ ಸ್ವಾತಂತ್ರ್ಯ ಇಲ್ವಾ. ಅವಳ ಫ್ರೆಂಡ್ಸ್ ಜೊತೆ, ಯಾರು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂಥ ಪ್ಲೇಸ್ಗಳಿಗೆ ಹೋಗಬಾರ್ದು. ಅವಳು ಹೋಗಿದ್ರಿಂದನೇ ಆಯಿತು ಅಂತ ಯಾಕೆ ಹೇಳಬೇಕು. ಈಗ ಹೆಣ್ಮಕ್ಳಿಗೆ ಅವಳು ಅಲ್ಲಿ ಹೋದ್ಲು ಅದಕ್ಕೆ ರೇಪ್ ಕೇಸ್ ಆಯಿತು, ಅವಳು ಶಾರ್ಟ್ ಡ್ರೆಸ್ಸಸ್ ಹಾಕಿದ್ಲು ಅದಕ್ಕೆ ಅವಳನ್ನ ಆ ದೃಷ್ಟಿಯಲ್ಲಿ ನೋಡ್ತಾರೆ. ಯಾಕೆ ಅವಳ ಸ್ವಾತಂತ್ರ್ಯನ ಯಾಕೆ ಕಿತ್ಕೊತಾ ಇದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಒಂದು ಹುಡುಗಿ ಹೊರಗಡೆ ಬಂದ್ಲು ಅಂದರೆ ಎಷ್ಟೋ ಜನ ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟೋ ಜನ ಕಣ್ಣು ಹಾಕ್ತಾರೆ. ಈಗ ನೋಡಿದ್ದೀವಿ, ಈಗ ರೇಪ್ ಆಗಿರೋದು ಇದು ನೋಡಿ, ಆಮೇಲೆ ರಿಪಿನ್ಪೇಟೆಲ್ಲಿ ಆಗಿರೋದು ಕೊಲೆ ನೋಡಿರ್ಬೋದು. ಅದನ್ನೆಲ್ಲ ನೋಡಿದ್ರೆ ಸರ್ ಮಾತಾಡಿರೋದು ತಪ್ಪು. ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ಫಸ್ಟ್ ನೋಡಿಕೊಂಡು ಆಮೇಲೆ ನಾವು ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಸೊ ಅದಕ್ಕೋಸ್ಕರ ಆ ಥರ ಮಾತಾಡಿದ ತಪ್ಪು. ಅವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು, ಇಲ್ಲ ಜೀವಾವಧಿ ಶಿಕ್ಷೆ ಆಗಲೇಬೇಕು ಅಂತೇಳಿ ನಾನು ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅವರು ಆ ಸಚಿವ ಸ್ಥಾನಕ್ಕಿರೋದು ವೇಸ್ಟ್. ನಿಜವಾಗ್ಲೂ ಎಂಥ ಸರ್ಕಾರನ ನಾವು ವೋಟ್ ಮಾಡಿ ಗೆಲ್ಸಿದ್ದೀವಿ ಅಂತ ಹೇಳಿದ್ರೆ ನಾಚಿಕೆ ಆಗುತ್ತೆ ನಮಗೆ. ಹೆಣ್ಮಕ್ಳ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅವ್ರ ಮನೇಲೂ ಮಕ್ಕಳಿದ್ದಾರೆ ಹೆಣ್ಮಕ್ಳು ಅನ್ನೋದು ಸ್ಟೇಟ್ಮೆಂಟ್ನ ತಲೆಯಲ್ಲಿ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಡಬೇಕು. ಇಂಥ ಸರ್ಕಾರ ತಂದಿದ್ದೀವಿ ಅಂತ ನಮಗೆ ನಾಚಿಕೆ ಆಗ್ತಿದೆ. ಈಗ ಬೇರೆ ದೇಶದಲ್ಲಿ ಮಾತ್ರ ಲೈಕ್ ಈ ಥರ ಗ್ಯಾಂಗ್ ರೇಪ್ ಆದಾಗ ಈ ಸೌದಿ ಅರೇಬಿಯಾದಲ್ಲೆಲ್ಲ ಹ್ಯಾಂಗ್ ಮಾಡೋ ರೂಲ್ಸ್ ಇರೋವಾಗ ನಮ್ಮ ಇಂಡಿಯಲ್ಲಿ ಯಾಕಿಲ್ಲ ಸರ್ ಆ ಥರ. ನೆಕ್ಸ್ಟ್ ಸ್ಟೆಪ್ ಇವಾಗ ನೆಕ್ಸ್ಟ್ ಯಾರಾದರೂ ಗ್ಯಾಂಗ್ ರೇಪ್ ಮಾಡಿದ್ರೆ ಇವಾಗ ಇಂಡಿಯಾಲಿ ಏನಾರ ಈ ಥರ ಒಂದು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡ್ರೆ ನೆಕ್ಸ್ಟ್ ಇನ್ನೊಬ್ರಿಗೆ ಮಾಡೋವಾಗ ಭಯ ಬರಬೇಕು. ಈ ಥರ ಮಾಡಬಾರ್ದು ನೆಕ್ಸ್ಟ್ ನಮಗೆ ಅಂತ ಅವ್ರಿಗೆ ಭಯ ಬರಬೇಕು ಸರ್. ಸೊ ಅದನ್ನು ನಾನು ಸೌದಿ ಅರೇಬಿಯಾಕ್ಕಿರೋ ಅಲ್ಲಿರೋ ರೂಲ್ನ ಇಲ್ಲಿ ಯಾಕೆ ತೊಗೊಂಬರ್ಬಾರ್ದು ಅಂತ ನಾನು ಹೇಳ್ತಿದ್ದೀನಿ. 2012ರಲ್ಲಿ ಮೊದಲನೇ ನಿರ್ಭಯಾ ಕೇಸ್ ನಡೆದಿದ್ದು. 9 ವರ್ಷಗಳಾದ್ರೂ ಇದು ನಡೀತಿದೆ ಅಂತ ಹೇಳಿದ್ರೆ ಈ ವಿಷಯನ ಪಕ್ಷಾತೀತವಾಗಿ ಡಿಸ್ಕಸ್ ಮಾಡಬೇಕೆ ಹೊರತು ಕಾಂಗ್ರೆಸ್ BJP ಬೇಡ. ಅದು ಅವ್ರಿಗೆ ಸ್ವತಂತ್ರ ಭಾರತ ನಮಗೆ ಅದು ಹಕ್ಕಿದೆ ಅಂತ ಹೇಳಿದ್ಮೇಲೆ 6:30 ಏನು ತುಂಬ ಲೇಟ್ ಅಲ್ಲ, 1 ಗಂಟೆಗೆ ಹೋಗಿಲ್ಲ 2 ಗಂಟೆಗೆ ಹೋಗಿಲ್ಲ, ಅದು ತಪ್ಪು ಅಂತ ಹೇಳೋದಕ್ಕೆ 6:00ವರೆಗೂ ಹೋಗಬಾರ್ದು ಅಂತಂದರೆ ನಮ್ಮ ಮನೇಲಿ ಒಂದು ಗೂಟ್ ಕಟ್ಕೊಂಡು 4 ಗೋಡೆಗಳ ಮಧ್ಯೆನೇ ಇರಬೇಕಾಗುತ್ತೆ ಅಂದರೆ ಇನ್ನೆಂಥ ಸ್ವತಂತ್ರ ಭಾರತ. 9 ವರ್ಷಗಳಾದ್ರೂ ಈಗ ನಡೀತಾನೆ ಇದೆ ಅಂದರೆ ಮುಂದೆನೂ ನಡೆಯುತ್ತೆ. ಕೂರಕ್ಕಾಗತ್ತಾ? ಯಾವಾಗಲೂ ಏನೇ ನಡೆದಾಗ್ಲೂ ಅಷ್ಟೇ ಅದನ್ನ ಯಾವಾಗಲೂ ಹೆಣ್ಮಕ್ಳ ಮೇಲೆ ತಪ್ಪಾಗ್ತಾರಲ್ಲ. ಏನಕ್ಕೆ? ಅವ್ರು ಹಾಕೋ ಬಟ್ಟೆನೇ ಇವ್ರು ಯಾಕೆ ನೋಡಬೇಕು? ಅವ್ರ ಮನೇಲೂ ಅವ್ರ ಮಕ್ಕಳು ಹಾಕ್ತಾರೆ, ಅವ್ರ ಅಮ್ಮಂದಿರು ತಂಗಿದಿರು ಎಲ್ಲರೂ ಹಾಕ್ತಾರೆ. ಅದನ್ನ ಅವ್ರಿಗೆ ಯಾಕೆ ಹೇಳಲ್ಲ ಅವರು? ಫಸ್ಟ್ ಆಫ್ ಆಲ್ ಅವ್ರ ಮನೇಲಿರೋ ಗಂಡು ಮಕ್ಳಿಗೆ ಅವ್ರು ಹೇಳಬೇಕು, ನೀವು ನೋಡೋ ದೃಷ್ಟಿ ಚೆನ್ನಾಗಿರ್ಬೇಕು. ಆ ದೃಷ್ಟಿಯಿಂದ ತಮ್ಮ ತಾಯಿ ಮತ್ತು ತಮ್ಮ ತಂಗಿನ ಅವ್ರು ಯಾವತ್ತಾರು ನೋಡಿದಾರ ಆ ಥರ? ಬೇರೆಯವ್ರನ್ನೂ ಅವ್ರು ಆ ಥರನೇ ನೋಡಬೇಕು. ಅದು ಬಿಟ್ಬಿಟ್ಟು ನೀವು 7:30ಗೆ ಇದಕ್ಕೆ ಯಾಕೆ ಹೋಗ್ಬೇಕಿತ್ತು, ನೀವು ಆ ಥರ ಬಟ್ಟೆ ಯಾಕೆ ಹಾಕಬೇಕಿತ್ತು ಅನ್ನೋದು ಖಂಡಿತ ತಪ್ಪು. ಹಂಗೆ ಗಂಡು ಮಕ್ಳಿಗೂ ಅವರು ಹೇಳಬೇಕು ಯಾವ ಥರ ಒಂದು ಲೇಡೀಸ್ಗೆ ಗೌರವ ಕೊಡಬೇಕು, ಯಾವ ಥರ ಅವರು ನೋಡಬೇಕು, ನೋಡೋ ದೃಷ್ಟಿ, ಯೋಚನೆ ಮಾಡೋ ದೃಷ್ಟಿ ಬದಲಾಯಿಸ್ಬೇಕು. ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದಾಗ ಸರ್ಕಾರದವರು ಇದನ್ನು ಹಿಂದೆ ಹೋಗ್ತಿದ್ದಾರೆ. ಈ ಪ್ರಕರಣದಿಂದ ನಾವು ಹಿಂದೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ನಾವು ಯಾವ ಥರ ಅವರು ಪ್ರಕರಣಗಳನ್ನ ಇದನ್ನು ತಲೆಗೆ ಹಾಕ್ಕೊಂಡು ಒಂದು ಜಾಗೃತಿಯಿಂದ ಅವಳಿಗೆ ಒಂದು ನ್ಯಾಯ ಒದಗಿಸ್ಕೊಟ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದು ನಮ್ಮ ದೇಶದಲ್ಲಾಗಲಿ ಅಥವಾ ಬೇರೆ ಕಡೆಗಳಲ್ಲಾಗಲಿ ಆಗ್ತಾ ಇರುವಂಥದ್ದು ಮೊದಲ ಬಾರಿ ಏನಲ್ಲ. ಈ ಘಟನೆಗಳು ಪದೇ ಪದೇ ನಮ್ಮ ದೇಶದಲ್ಲಿ ನಡೀತಾನೆ ಇದೆ. ಆದರೆ ನಾವು ಯಾಕಿನ್ನೂ ಮೌನವಾಗಿದ್ದೀವಿ? ನಮ್ಮ ಸರ್ಕಾರ, ನಮ್ಮ ರಾಜಕಾರಣಿಗಳು, ನಮ್ಮ ಪೊಲೀಸ್ ವ್ಯವಸ್ಥೆ ಯಾಕೆ ಕೈಕಟ್ಟಿ ಕೂತ್ಕೊಂಡಿದೆ? ಇದನ್ನು ನಾವು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿದೆ. ಮಾಡುವಂಥವ್ರಿಗೆ
ನಮ್ಮ ಧರ್ಮ ಏನು ಹೇಳುತ್ತೆ ಅದ್ರ ಪ್ರಕಾರವಾಗಿ ಹೋಗಿ ನಾವು ಅವರಿಗೆ ಪನಿಷ್ಮೆಂಟ್ ಏನು ಅನ್ನೋದನ್ನ ಒಂದು ಸರ್ತಿ ಕಾನೂನು ತೋರಿಸಿದ್ರೆ ಮುಂದಿನವ್ರು ಅವೇರ್ ಆಗ್ತಾರೆ.